ಹಾಯ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಅಲೆದಾಡುವ ಪುಟಗಳು. ನಾನೀಗ ನಿಮಗೆ ಮಳೆಗಾಲದಲ್ಲಿ ನನಗೆ ಯಾವುದೆಲ್ಲ ಬುಕ್ಸ್ ಖುಷಿ ಕೊಡ್ತು ಓದಲಿಕ್ಕೆ ಅನ್ನೋದನ್ನ ಭಾಗ 4 ತೋರಿಸ್ತಾ ಇದ್ದೀನಿ. ಇದರಲ್ಲಿ ಎಲ್ಲ ಎಕನಾಮಿಕ್ಸ್ ಪುಸ್ತಕಗಳಿದ್ದಾವೆ. ಫಸ್ಟ್ ಒನ್ ನಾನು ಕೇರ್ ಆಫ್ ಚಾರ್ಮಡಿ. ಇದು ಸಚಿನ್ ತೀರ್ಥಹಳ್ಳಿ ಅವರು ಬರೆದಿರೋ ಕಾದಂಬರಿ. ತುಂಬ ಚೆನ್ನಾಗಿದೆ. ಚಾರ್ಮಡಿ ಘಾಟ್ನ ಸುಂದರ ವ್ಯೂನ ಅವರು ಒಂಥರ ಚೆನ್ನಾಗಿ ಕಥೆ ರೂಪದಲ್ಲಿ ಕಟ್ಕೊಟ್ಟಿದ್ದಾರೆ. ತುಂಬ ಚೆನ್ನಾಗಿದೆ. ಅವ್ರದ್ದೇ ಇನ್ನೂ ಒಂದು ಪುಸ್ತಕ ಇದೆ, ನವಿಲು ಕೊಂದ ಹುಡುಗ. ಇದು ಕಥೆಗಳು, ಸಣ್ಣ ಪುಟ್ಟ ಕಥೆಗಳು. ಇದರಲ್ಲಿ ನವಿಲು ಕೊಂದ ಹುಡುಗ ಟೈಟಲ್ ಇರೋ ಕತೆ ಒಂಥರ ಏನು ಹೇಳ್ತಾರೆ, ಕಾಡತ್ತೆ, ಅದು ಚೆನ್ನಾಗಿದೆ. ನೆಕ್ಸ್ಟ್ ಸಪ್ತಗಿರಿ ಡೈರೀಸ್. ಇದು ಕೂಡ ಅಷ್ಟೇ ಒಂದು ಇನ್ವೆಸ್ಟಿಗೇಷನ್ ಕಾದಂಬರಿ ಅಂತಲೇ ಹೇಳ್ಬೋದು. ತುಂಬ ಚೆನ್ನಾಗಿದೆ. ನೆಕ್ಸ್ಟ್ ಹುಲಿ ಹೆಜ್ಜೆ. ಇದು ಹೇಗೆ ಅಂದರೆ ಒಂದು ಮಳೆಗಾಲದ ರಾತ್ರಿ ಶುರುವಾಗುತ್ತೆ ಕತೆ. ಹುಲಿ ಹೆಜ್ಜೆ ಅಂತ ಯಾಕೆ ಇಟ್ಟಿದ್ದಾರೆ ಅಂದರೆ ಒಂದೊಂದೇ ಹೆಜ್ಜೆನ ಹುಡ್ಕೊಂಡು ಹೋಗಿ ಆ ಇನ್ವೆಸ್ಟಿಗೇಷನ್ ಕಾದಂಬರಿ ಸ್ಟಾರ್ಟ್ ಆಗುತ್ತೆ. ಅಂದರೆ ಹುಲಿ ಹೆಜ್ಜೆ ಅಂತಲ್ಲ, ಒಂದೊಂದು ಕ್ಲೂನ ಹುಡ್ಕೋತಾ ಹೋಗಿ ಸ್ಟಾರ್ಟ್ ಆಗುವಂಥದ್ದು. ಇದು ಕೂಡ ತುಂಬ ಚೆನ್ನಾಗಿದೆ. ನೆಕ್ಸ್ಟ್ ಕಾರ್ತಿಕಾದಿತ್ಯ ಬೆಳಗೋಡು ಅವ್ರದ್ದು ಪ್ಯಾರಸೈಟ್. ಪ್ಯಾರಸೈಟ್ ಏನಂತ ಹೇಳಿದ್ರೆ ಮಲೆನಾಡಲ್ಲಿ ಬರೋ ಒಂದು ಬಳ್ಳಿ. ತುಂಬ ಜನ ಕೇಳಿದ್ದಾರೆ, ಆ ಬಳ್ಳಿ ದಾಟಿದ್ರೆ ಅದೆಲ್ಲ ಮರೆತೋಗ್ಬಿಡುತ್ತೆ ಅಥವಾ ದಾರಿ ತಪ್ಪೋಗ್ಬಿಡ್ತಾರೆ ಅನ್ನೋ ಒಂದು ಕತೆ ಇದೆ. ಆ ಬಳ್ಳಿನ ಹಿಡ್ಕೊಂಡು ಬರ್ದಿರೋ ಅಂಥ ಕಾದಂಬರಿ. 4 ಭಾಗದಲ್ಲಿ ನಾನು ತೋರಿಸಿರೋ ಅಷ್ಟು ಪುಸ್ತಕಗಳು ನನಗೆ ಮಳೆಗಾಲದಲ್ಲಿ ಓದೋಕ್ಕೆ ಮುದ ನೀಡುತ್ತೆ. ಒಂಥರ ಮಳೆ ಹೊರಗಡೆ ಜಿಟಿ ಇದ್ದರೆ ಓದೋಕ್ಕೆ ಖುಷಿ ಕೊಡುತ್ತೆ ಅನ್ನೋಂಥ ಪುಸ್ತಕಗಳು ನಾನು ನಿಮಗೆ ರೆಕಮೆಂಡ್ ಮಾಡ್ತಾ ಇದ್ದೀನಿ. ನೆಕ್ಸ್ಟ್ ಯಾವ ಪುಸ್ತಕಗಳ ವಿಡಿಯೋ ಬೇಕು ನಿಮಗೆ ಅನ್ನೋದನ್ನ ಕಮೆಂಟ್ ಮಾಡಿ ಪ್ಲೀಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್.